ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಮತ್ತೊಂದು ಡೈಲಿ ವ್ಲಾಗ್ ತೋಟದ ಅಪ್ಡೇಟ್ಸ್ಗೆ ಸ್ವಾಗತ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತೋಟಕ್ಕೆ ಬಂದೆ, ಕಾಯಿ ಕೆಡಗ್ಸೋಕ್ಕೆ ಮೊನ್ನೆ ಒಂದು 3 ದಿನದಿಂದ ಹುಡುಕ್ತಾ ಇದ್ದೀವಿ, ಯಾರೂ ಬಂದಿಲ್ಲ. ನೋಡಿ ಕಾಯೆಲ್ಲ ಬಿದ್ದೋಗಿದ್ದಾವೆ. ಒಂದು 2 ನೋಡಿ, ಅಲ್ಲೊಂದು ತಳ್ಳೆ ಬಿದ್ದೋಗಿದೆ. ಕಾಯಿ ಒಳ್ಳೆ ಸೈಜ್ ಬಂದೈತೆ ಮಾತ್ರ. ಹಿಂಗಿರ್ಬೇಕು ತಳ್ಳು. ಹಿಂಗಿದ್ರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಕಾಯಿ, ಎಷ್ಟು ದಪ್ಪ ಇದೆ. ಈ ಥರ ಇದ್ರೆ ಕಾಯಿ ಒಳ್ಳೆ ಇದಕ್ಕೆ ಬರುತ್ತೆ, ತೂಕನೂ ಬರುತ್ತೆ, ಒಟ್ಲಾಕಕ್ಕೆ ಚೆನ್ನಾಗಿರುತ್ತೆ. ತೆಂಗಿನ ಸಸಿ ಒಟ್ಲಾಕ್ಬಿಟ್ಟು ಮಾರ್ತಾರಲ್ಲ, ಇವಾಗೆಲ್ಲ ಒಳ್ಳೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ ತೆಂಗಿನ ಸಸಿ ಮಾರೋರ್ಗಂತೂ. ಸಖತ್ ಒಳ್ಳೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ನೋಡಿ ಬಂದಿದ್ದ ತಕ್ಷಣ 3 ಕಾಯಿ ಸಿಕ್ತು. ಈ ಮರದ ತಕ್ಷಣ ಇಲ್ಲಿಗೆ ಬಂದಿದ್ದ ತಕ್ಷಣ. ಇನ್ನು ಬೇರೆ ಮರಗಳಲ್ಲಿ ನೋಡಿಲ್ಲ. ಕಾಯಿ ಎಲ್ಲ ಉದುರೋಗ್ತಿದ್ದಾವೆ. ಅಂದರೆ ಅವಾಗಲೇ 3 ತಿಂಗಳು ಆಯ್ತೇನಪ್ಪ ಕೆಡಗಿಸಿಲ್ಲ. ಹಂಗಾಗಿ ಕಾಯೆಲ್ಲ ಉದುರೋಯ್ತವೆ. ನೋಡಿ ಇಲ್ಲಿ ಒಳ್ಳೆ ಕಾಯಿ ಎಷ್ಟು ದಪ್ಪ ಇದೆ. ಹಿಂಗಿರ್ಬೇಕು ಕಾಯಿ. ಹಿಂಗಿದ್ರೆ ಎಷ್ಟು ಒಳ್ಳೆಯದು ಅಂದರೆ ತೂಕನೂ ಬರುತ್ತೆ, ತೂಕ ಮಾರೋದಾದರೆ. ಮತ್ತು ಇಲ್ಲ ಅಂದರೆ ಕೊಬ್ಬರಿಗೆ ಹಾಕೋದಾದ್ರು ಒಳ್ಳೆ ಕೊಬ್ಬರಿಗೂ ಹಾಕ್ಬೋದು. ಇಲ್ಲ ಅಂದರೆ ನಾವು ಅದೇ ಹೇಳಿದ್ನಲ್ಲ, ತೆಂಗಿನ ಸಸಿ ಮಾರಕ್ಕೆ ನೆಡೋದಾದ್ರೆ ಬೇಕಾದ್ರೆ ಒಟ್ಲು ಹಾಕೊಂಡು ತೆಂಗಿನ ಸಸಿನೂ ಮಾರ್ಬೋದು. ಇಂಥ ಒಳ್ಳೆ ಇದು ಸಿಗುತ್ತೆ. ಯಾಕೆಂದರೆ ಈಗ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ದುಡ್ಡಿನ ಆಸೆಗೆ ಎಳೆ ಸಸಿಗಳನ್ನೇ ಮಾರ್ಬಿಡ್ತಾರೆ. ಎಳೆ ಸಸಿಗಳು ಮಾರ್ಬಿಟ್ಟು ಹಾಕ್ತಾರೆ. ಬಟ್ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತಗೊಳ್ಳೋರ್ಗೂ ಖುಷಿ ಆಗುತ್ತೆ. ಅವರು ಮರಗಳು ಬಂದಾಗ ಅವರು ಖುಷಿ ಪಡ್ತಾರೆ. ಸುಮ್ಮನೆ ದುಡ್ಡಿನ ಆಸೆಗೆ ಮಾರಬಾರ್ದು. ಅಲ್ಲೇ 4 ಕಾಯಿ ಸಿಕ್ತು 2 ಮರದಲ್ಲಿ. ನೋಡಿ ಇಲ್ಲೊಂದು ಕಾಯಿ ಬಿದ್ದೈತೆ. ಮಿನಿಮಮ್ ಬಂದರೆ ತೋಟದಾಗ ಬಂದರೆ ಒಂದು 15ರಿಂದ 20 ಕಾಯಿ ಸಿಗ್ತವೆ. ನೀಟಾಗಿ ತೋಟ ಎಲ್ಲ ಬಳಸ್ಬಿಟ್ರೆ ಒಂದು 15-20 ಕಾಯಿ ಸಿಗ್ತವೆ. ಅದು ಎಲ್ಲ ತಳ್ಳಾಗೆ ಬಿದ್ದೋಯ್ತಾ ಇರೋವು, ಉದುರುತ್ತಾ ಇರೋವು, ಏನು ಎಳೆವೇನಲ್ಲ. ಕೆಡಗಿಸಿಲ್ಲ, ಕಾಯಿ ಕೆಡಗಿಸ್ಬೇಕು. 3 ದಿನದಿಂದ ಹೇಳ್ತಾ ಇದ್ದೀವಿ, ಬಂದಿಲ್ಲ ಯಾರು. ಬರ್ತೀನಿ ಅಂದ್ಕೊಂಡು. ಏನು ನವಿಲುಗಳು ಆರ್ಭಟ. ನವಿಲುಗಳು ಸ್ನೇಹಿತರೆ, ಹುಸಿ ನವಿಲುಗಳಾಗಿಲ್ಲ. ಎಲ್ಲಿ ನೋಡಿದ್ರು ಬರೀ ನವಿಲುಗಳೇ ಕಾಣ್ತವೆ. ಆ ಕಡೆ ಕಾಯಿ ಕೆಡಗಿಸೇ ಇಲ್ಲ, ಆ ಕಡೆ ಎಳ್ನೀರು ಕುಯ್ಸ್ದಾಗಲೂ ಕೆಡಗಿಸಿಲ್ಲ. ಹೋಗಿ ನೋಡಬೇಕು. ಈ ಕಡೆ ಹೋಗಿ ನೋಡೋಣ ಫಸ್ಟು. ಹಾಕ್ಬೇಕು ಕಾಯಿನ, ಆಮೇಲೆ ಹಾಕೋಣ. ಇಲ್ಲೇನಾದ್ರು ಬಿದ್ದೈತ ಕಾಯಿಗಳು ಫಸ್ಟ್ ನೋಡೋಣ ಇಲ್ಲಿ. ಏಕೆಂದರೆ ಇಲ್ಲೇ ಅವ್ರ ತೋಟ ಇದು. ಬಿದ್ದು ಎತ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ಯಾರು ಬಂದವ್ರು ಎತ್ಕೋತಾರೆ ಅಷ್ಟೇ. ಈ 1-2 ಮರಗಳಲ್ಲಿ ಎಳ್ನೀರು ಕೆಡಗಲಿಲ್ಲ. ಯಾಕೆಂದರೆ ಕೆಂಜ್ಗೆಗಳು ಜಾಸ್ತಿ ಇದೆ, ಗೂಡು ಜಾಸ್ತಿ ಇದೆ ಅಂದ್ಬಿಟ್ಟು ಅವರು ಎಳ್ನೀರು ಕುಯ್ಕೊಳ್ಳಿಲ್ಲ ಈ ಮರಗಳಲ್ಲಿ, ಹಾಗೆ ಹೊಂಟೋದ್ರು. ಇದ್ರಲ್ಲೇನು ಬಿದ್ದಿಲ್ಲ. ಮನೆಯೆಲ್ಲ ಅಡಿಕೆ ಕಾಯಿ ಎಲ್ಲ ಉದುರೋಗಿದೆ. ಅಡಿಕೆ ಕಾಯಿ ಇಲ್ಲ ಈ ಟೈಮಿಗೆ ಬರೋಲ್ಲ. ಅದೇನಪ್ಪ ಅಡಿಕೆ ಕಾಯಿ ಉದುರೋಗಿದೆ. ಏನಿದು ತಳ್ಳು ಒಳಗಡೆ ಎಲ್ಲ ಕೊಬ್ಬರಿ ಆಗ್ಬಿಟ್ಟಿದೆ ನೋಡಿ. ಇದು ಮರದ ಮೇಲೇ ಕೊಬ್ಬರಿ ಆಗ್ಬಿಟ್ಟಿದೆ. ಮೊನ್ನೆ ಹಂಗೆ ವಿಡಿಯೋ ನೋಡ್ತಾ ಇದ್ದೆ, ಮಿಶ್ರ ಬೆಳೆ ಅಂತ ಹೇಳಿದ್ನಲ್ಲ, ಏನೇನು ಮಾಡ್ಬೋದು ಅಂತ ನೋಡ್ತಾ ಇದ್ದಾಗ ತೆಂಗಿನ ತೋಟದೊಳಗೆ ತುಂಬ ತರಕಾರಿಗಳೆಲ್ಲ ಬೆಳಿಬೋದು. ತರಕಾರಿ ಆದಮೇಲೆ ಇದ್ರ ಜೊತೆಗೆ ಮೆಣಸಾಗಿರ್ಬೋದು, ಈ ಥರ ಇನ್ನೊಂದು ಏನಪ್ಪ ಶುಂಠಿ ಬೆಳಿಬೋದು. ಶುಂಠಿ ಎಲ್ಲ ಬೆಳೆದ್ರೆ ತೆಂಗಿನ ಮರ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬಟ್ ಮೆಣಸು ಬೆಳಿಬೋದು ಅಂತ ಹೇಳಿದ್ರು. ಮೆಣಸು ಓಕೆ ಬೆಳಿಬೋದು. ಮತ್ತು ತರಕಾರಿ ಇದನ್ನು ಬೆಳಿಬೋದು. ನೋಡಿ ಇದೊಂದು ಲೈನು ಇಲ್ಲಿ ಹೇಳಿದ್ನಲ್ಲ, ಬುಡದ್ದು ಸಮಸ್ಯೆ ಬರ್ತವೆ ಅಂತ ಹೇಳಿದ್ನಲ್ಲ, ಅದು ನೋಡಿ ಎಲ್ಲ ಇದೊಂದು ಲೈನ್ ಫುಲ್ ಒಂದು 7-8 ಅಡಿಕೆ ಮರನೇ ಹೋಗಿದೆ. ಇಲ್ಲಿ ಹೋಗಿ ತೆಗ್ದು ಹಾಕಿರೋದು ಇದು.
ಮೇವು ಮಾತ್ರ ಸಕ್ಕದಾಗೈತೆ ಹಸುಗಳಿಗೆ. ಅಡಿಕೆ ತೋಟದೊಳಗೆ ಒಳ್ಳೆ ಮೇವು ಮಾತ್ರ. ತಂದು ಕಟ್ಟಾಕಿದ್ರೆ ಎಲ್ಲಿ ಸಂಜೆವರೆಗೂ ಎಲ್ಲೂ ಅಳ್ಳಾಡಂಗಿಲ್ಲ. ಆರಾಮಾಗಿ ಮೇಯ್ಕೊಂಡು ನೋಡಿ ಇಲ್ಲಿ ಹೆಂಗೆ ನೀಟಾಗಿ ಮೇಯ್ದೈತೆ ಹಸುಗಳು. ನೀಟಾಗಿ ಖಾಲಿ ಮಾಡ್ತವೆ. ಮೇವಿಗಂತೂ ಏನು ತೊಂದರೆನೇ ಇಲ್ಲ. ಏನು ಕಡ್ಡಿ ಹಾಕ್ಬೇಕು ಅನ್ನೋದೇನಿಲ್ಲ. ಆರಾಮಾಗಿ ನೋಡಿ ಕಾಯಿ ಇಲ್ಲಿಂದ ಇಲ್ಲಿ ತನಕ ಬಂದು ಬಿದ್ದೈತೆ. ತಳ್ಳು ಕೊಬ್ಬರಿಗಾಗುತ್ತೇವೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಬಂದು ಬಿದ್ದೈತೆ. ಇಲ್ಲೆಲ್ಲ ಕಾಯಿ ಬಿದ್ದು ಎಲ್ಲೆಲ್ಲ ಇಲ್ಲೇ ಎತ್ತಾಕಿರೋದು ಇವೆಲ್ಲ ಕಾಯಿಗಳು ಬಿದ್ದೋಗಿರೋದು ಕೆಡಗಿಸ್ತಾನೆ ತಳ್ಳಾಗಿ ಎಲ್ಲ ಹಿಂಗೆ ಬಿದ್ದಿರೋದು ಕಾಯಿಗಳಿವು. ಇನ್ನು ಈ ಕಡೆ ಅಷ್ಟೇ ನೋಡ್ತಾ ಇದ್ದೀರಾ, ಇನ್ನು ಆ ಕಡೆ ಎಲ್ಲ ತುಂಬ ಇದೆ. ಇನ್ನು ಇಲ್ಲೊಂದು 3 ಕಾಯಿ ಬಿದ್ದು ಮೊನ್ನೆ ಇಲ್ಲೇ ಇರಲಿ ಅಂದ್ಬಿಟ್ಟು ಬಂದು ಇನ್ನೊಂದು ಬಿದ್ದೈತೆ. ಇವಾಗ 4 ಕಾಯಿ ಆಗೈತೆ ನೋಡಿ. ಇಲ್ಲಿ ಒಟ್ಟಿಗೆ 4 ಕಾಯಿ ಬಿದ್ದಾವೆ. ಇವಾಗ ಅಲ್ಲೊಂದಲ್ಲೇ ಬಿದ್ದೈತೆ. ನೀರು ಹಾಯಿಸ್ಬಿಟ್ಟವನು ಇದ್ರೊಳಗಡೆ. ನಿಧಾನಕ್ಕೆ ಹೋಗ್ಬೇಕಿಲ್ಲ ಅಂದರೆ ಉಣ್ಕೊಂಡು ಬೀಳೋದಷ್ಟೇ. ನಿನ್ನೆ ನೀರು ಹಾಯಿಸವನೆ. ಮೊನ್ನೆ ಆ ತೋಟಕ್ಕೆ ಬಿಟ್ಟಿದ್ದ, ಹೊಸ ತೋಟಕ್ಕೆ. ಇವಾಗ ಇದ್ರೊಳಗೆ ಬಿಟ್ಟವನೆ ಈ ತೋಟಕ್ಕೆ. ಒಂದು ಕಡೆಯಿಂದ ನೀರು ಹಾಯಿಸ್ತವನೆ. ನೀರಿನ್ನ ಹಿಂಗೆ ನಿಂತೈತೆ ನೋಡಿ ಇಲ್ಲಿ ನೀರು ಹಾಯಿಸಿರೋದು. ಕಾಯಿಗಳೆಲ್ಲ ಅಲ್ಲಲ್ಲೇ ಹಂಗಂಗೆ ಉದ್ರೋಗ್ಬಿಟ್ಟವೆ. ಕಾಯಿಗಳು ಎತ್ತಾಕ್ಬೇಕು ಅವೆಲ್ಲ ನೋಡಿ ಇಲ್ಲಿ. ಅಲ್ಲೊಂದು ಕಾಯಿ ಬಿದ್ದೈತೆ. ಸುಮಾರು ಕಾಯಿಗಳು ನೋಡಿ ಇಲ್ಲಿ. ಇದಂತೂ ರಣಭಯಂಕರ ಸೈಜ್ ಮಾತ್ರ. ಸರಿಯಾಗೈತೆ ಮಾತ್ರ ನೋಡಿ ಇಲ್ಲಿ. ಹಿಂಗಿರ್ಬೇಕು ಕಾಯಿ. ಪಕ್ಕ 2.5 kg ಮೇಲೆ ಬರ್ತವೆ ಇವೆಲ್ಲ ಕಾಯಿಗಳು. ಇಷ್ಟು ಒಳ್ಳೆ ಸಕ್ಕದಾಗವ ಮಾತ್ರ. ಈ ಥರ ಸೈಜು ನಾ ಇದೇ ಫಸ್ಟ್ ನೋಡ್ತಾ ಇರೋದು. ಅಲ್ಲೊಂದು ನೋಡಿ ಇಲ್ಲಿ ಹೆಂಗೈತೆ, ಏನು ಸೈಜ್ ಐತೆ ಕಾಯಿ. ಅದು ಸಾಕದಾಗೈತೆ ಮಾತ್ರ. ಹಿಂಗಿರ್ಬೇಕು ಸೈಜ್ ಕಾಯಿಗಳು. ಅಪ್ಪ ಸಾರಿ. ಕಾಯಿಗಳು ಬಿದ್ದೋಗ್ಬಿಟ್ಟವೆ. ಎತ್ತೆ ಹಾಕಿಲ್ಲ. ಇವೆಲ್ಲ ಎತ್ತಾಕದೇವ್ ನೋಡಿ. ಅಲ್ಲೊಂದು ಕಾಯಿ ಬಿದ್ದೈತೆ, ಆ ಕಡೆ ಅಲ್ಲೊಂದು ಬಿದ್ದೈತೆ. ಇವತ್ತೆಲ್ಲ ಫುಲ್ ಬರೀ ಕಾಯಿ ಎತ್ತಾಕದೇ ಕೆಲಸ. ಇವತ್ತು ಕಾಯಿ ಕೆಡಗಿಸ್ಲಿಲ್ಲ ಅಂದರೆ ಇದೊಂದು ಕೆಲಸಗಳು. ಇಲ್ಲಿ ಬಂದ ತಕ್ಷಣ ಕಾಯಿ ಎತ್ತಾಕದೇ ಆಗುತ್ತೆ. ಥರ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಷ್ಟೇ ನಮಗೆ. ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಮರ ಸುತ್ತ ಬಳಸ್ಕೊಬಂದರೆ ಹೆಚ್ಚು ಕಮ್ಮಿ ಒಂದು 25ರಿಂದ 30 ಕಾಯಿ ಸಿಗ್ಬೋದು. ಜಾಸ್ತಿನೇ ಸಿಕ್ಕಿದ್ರು ಸಿಗ್ತವೆ. ಹಸಿರು ಕಾಯಿಗಳೇ ಉದ್ರೋಗ್ಬಿಟ್ಟವಪ್ಪ. ಗೊತ್ತಾಗ್ತಿಲ್ಲ ಯಾಕೆ ಅಂತ. ಇಲ್ಲೊಂದು ಕಾಯಿ ಬಿದ್ದೈತೆ. ಅಯ್ಯೋ ನೋಡಿ, ಇಲ್ಲೊಂದು ತಳ್ಳಗಾಯಿ ಬಿದ್ದೋಗೈತೆ. ನೋಡಿಲ್ಲ ನಾನೇ ನೋಡಿಲ್ಲ ಅದನ್ನು. ನೋಡಿ ಹುಷಾರಾಗಿ ಎತ್ಕೋಬೇಕು, ಇಲ್ಲಾಂದ್ರೆ ಹಿಂಗೆ ಮರ್ತೋಗೋದು. ನೋಡಿ ಇಲ್ಲೊಂದು ಕಾಯಿ ಬಿದ್ದೋಗೈತೆ, ಅಲ್ಲೊಂದು ಕಾಯಿ ಬಿದ್ದೈತೆ. ಒಳ್ಳೆ ತಳ್ಳಗಾಯಿ ಅಂದರೆ ತಳ್ಳಗಾಯಿಗಳು ಮಾತ್ರ. ನೆಕ್ಸ್ಟು ಉಳ್ಸೋಕ್ಕೂ ಮುಂಚೆ ಇವೆಲ್ಲ ಎತ್ತಾಕ್ಬಿಡ್ಬೇಕು. ಯಾರು ಬಂದಿರೋ ಕಾಯಿ ಕೆಡಗಿಸೋರು ಇಷ್ಟೊತ್ತಿಗೆ ಬಂದು ಎತ್ತಾಕೆಲ್ಲ ಕೆಡಗಿಸಾಗಿರೋದು. ಇನ್ನೊಂದು ಏನಪ್ಪ ಅಂದರೆ, ಇವಾಗ ಕಾಯಿ ಎಡ್ಸೋದಿಲ್ಲ ನಾವು, ಯಾಕೆಂದರೆ ಕಾಯಿ ರೇಟ್ ಇಲ್ಲ. ಹಂಗಾಗಿ ಹಂಗೆ ಬಿಟ್ಟವನಷ್ಟೇ. ನೋಡಿ ಮಧ್ಯದಲ್ಲಿ ಒಂದು ಸಪೋಟ ಮರನೂ ಐತೆ. ಎಲ್ಲ ತಳ್ಳಾಗಿ ಉದ್ರೋಗ್ಬಿಟ್ಟವ ಹಂಗೆ.
ನೋಡಿ ಒಂದೇ ಮರದಲ್ಲಿ ಇಷ್ಟು ಕಾಯಿ ಸಿಕ್ಕವೆ. ಇನ್ನೂ ಆ ಕಡೆ ಹೋಗಿಲ್ಲ, ಅಲ್ಲೇ ಎಷ್ಟು ಬಿದ್ದ ಕಾಯಿಗಳು ಅಂತ ನೋಡಿಲ್ಲ. ಇಲ್ಲೇ ಕಾಣ್ತೈತೆ ಎಲ್ಲ ತೆಳ್ಳಗೆ ಹಂಗೆ ಉದ್ರೋಗವೆ.